ಹೆಲೋ ಗಾಯ್ಸ್, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಓಕೆ, ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋಕೆ ಹೊರಟಿರೋದೇನೆಂದರೆ ವಿಜುವಲ್ ಸ್ಟುಡಿಯೋ ಕೋಡ್ ಎಡಿಟರ್ ಯಾವ ಥರ ಇನ್ಸ್ಟಾಲ್ ಮಾಡೋದು ಮತ್ತು ಯಾವ ರೀತಿ ಪ್ರೋಗ್ರಾಮ್ಸ್ಗಳನ್ನ ರನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಜುವಲ್ ಸ್ಟುಡಿಯೋ ಕೋಡ್ ಬಂದುಬಿಟ್ಟು ಇದು ಒಂದು ಫ್ರೀ ಸಾಫ್ಟ್ವೇರ್ ಅಪ್ಲಿಕೇಶನ್. ಸೊ ಇದನ್ನು ಫ್ರಂಟ್ ಎಂಡ್ ಡೆವಲಪರ್ಸು ಸಾಫ್ಟ್ವೇರ್ನ ಡೆವಲಪ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಓಕೆ, ನಿಮಗೆ ಕಂಫರ್ಟೇಬಲ್ ಇರೋ ಬ್ರೌಸರ್ನ ಚೂಸ್ ಮಾಡ್ಕೊಳ್ಳಿ. ಲೈಕ್ ನಾನೀಗ ಕ್ರೋಮ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ನಾನೀಗ ಸರ್ಚ್ ಬಾರ್ನಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ ಡೌನ್ಲೋಡ್. ಓಕೆ, ನಿಮ್ಗೆ ಈ ಥರ ಇಂಟರ್ಫೇಸ್ ಬರ್ತಾಯಿದೆ. ಇಲ್ಲಿ ಫಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಲಿಂಕ್ ಮೇಲೆ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆ ಗಾಯ್ಸ್, ಈಗ ನೀವು ನೋಡ್ತಿರ್ಬೋದು ಈ ಥರ ಇಂಟರ್ಫೇಸ್ ನಿಮಗೆ ಕಾಣ್ತಾ ಇದೆ. ಈಗ ವಿಂಡೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ಇಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಆಗ್ತಿದೆ. ಒಂದು ಫ್ಯೂ ಮಿನಿಟ್ಸ್ ವೇಟ್ ಮಾಡೋಣ. ಓಕೆ, ಈಗ ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಆ ಫೈಲ್ನ ಓಪನ್ ಮಾಡ್ಕೊಳ್ಳೋಣ. ಸೊ ಓಕೆ, ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ. ಅಲ್ಲಿರೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನೋಡಿಕೊಂಡು ಅಕ್ಸೆಪ್ಟೆನ್ಸನ್ನು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಕಾಣ್ತಿರೋ ಡೆಸ್ಕ್ಟಾಪ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಓಕೆ, ಈಗ ಇನ್ಸ್ಟಾಲೇಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ತಿರ್ಬೋದು ನೀವು ಇನ್ಸ್ಟಾಲೇಷನ್ ಆಗ್ತಾಯಿದೆ. ಒಂದು ಫ್ಯೂ ಮಿನಿಟ್ಸ್ ವೇಟ್ ಮಾಡಿ. ಓಕೆ, ಈಗ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಫಿನಿಶ್ ಕೊಡೋಣ. ಓಕೆ, ಈಗ ವಿಜುವಲ್ ಸ್ಟುಡಿಯೋ ಕೋಡ್ನ ಓಪನ್ ಮಾಡ್ಕೊಳ್ಳೋಣ. ಓಕೆ, ನೋಡ್ತಿರ್ಬೋದು ಈಗ ಮೇಲೆ ಸರ್ಚ್ ಬಾರ್ನಲ್ಲಿ ಒಂದು ಫೈಲ್ ನೇಮ್ ಕೊಡೋಣ. ಎಕ್ಸಾಂಪಲ್ಗೆ ನಾನು index.html ಅಂತ ಕೊಡ್ತೀನಿ. ಓಕೆ, ಈಗ ಒಂದು ಸಿಂಪಲ್ ಪ್ರೋಗ್ರಾಮ್ನ ರನ್ ಮಾಡೋಣ. ಸೊ ಈಗ ಪೇಸ್ಟ್ ಮಾಡೋಣ. ಓಕೆ, ಈಗ ಎಕ್ಸ್ಟೆನ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈಗ ಸರ್ಚ್ ಬಾರ್ನಲ್ಲಿ ಓಪನ್ ಇನ್ ಬ್ರೌಸರ್ ಅಂತ ಸರ್ಚ್ ಮಾಡಿ. ಸೊ ನೋಡ್ತಿರ್ಬೋದು ಈಗ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನಿಮ್ಮದ್ರಲ್ಲಿ ಇಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಇನ್ಸ್ಟಾಲ್ ಕಂಪ್ಲೀಟ್ ಆದ ನಂತರ ರೈಟ್ ಕ್ಲಿಕ್ ಮಾಡಿಕೊಂಡು ಓಪನ್ ಇನ್ ಬ್ರೌಸರ್ ಏನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಕಂಫರ್ಟೇಬಲ್ ಇರೋ ಬ್ರೌಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈಕ್ ನಾನೀಗ ಕ್ರೋಮ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ. ಸೊ ಈಗ ಫೈನಲ್ ನೋಡ್ತಿರ್ಬೋದು ಗಾಯ್ಸ್, ಔಟ್ಪುಟ್ ಡಿಸ್ಪ್ಲೇ ಆಗ್ತಿದೆ.